ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನುಷ್ಯನ ಹುಟ್ಟು ಸಾವಿನ ನಡುವೆ ಇರುವುದೇ ಆತನ ಜೀವನದ ಬದುಕು. ಆತ ಆ ಜೀವನವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾನೆ ಎಂಬುದರ ಮೇಲೆ ಅವನ ಜೀವನ ಅವಲಂಬನೆಯಾಗಿರುತ್ತೆ. ಹೌದು, ಕೆಲವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಕೆಲಸ ಸಿಕ್ಕದೇ ಇದ್ದ ಪಕ್ಷದಲ್ಲಿ ಅವರ ತಂದೆ ತಾಯಿಗಳ ಮೇಲೆ ಭಾರವಾಗಿ ಎಷ್ಟು ವರ್ಷಗಳಾದರೂ ಕೂಡ ಹಿಂಸೆಯಿಂದ ಜೀವನ ನಡೆಸುತ್ತಿರುತ್ತಾರೆ. ಅದರಲ್ಲೂ ಕೆಲವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಅವರ ಪಾಕೆಟ್ ಮನಿಗೆ ಸಾಕಾಗುವಷ್ಟನ್ನು ಸಂಪಾದಿಸಿಕೊಂಡು ಇನ್ನು ಅರ್ಧದಷ್ಟು ಅವರ ಮನೆಯವರ ಮೇಲೆ ಹೊರೆಯಾಗಿರುತ್ತಾರೆ. ಇನ್ನು ಕೆಲವರು ಯಾವುದೇ ಕೆಲಸ ಕಾರ್ಯಕ್ಕೂ ಬಾರದಂತೆ ಪ್ರಯೋಜನವಿಲ್ಲದ ರೀತಿಯಲ್ಲಿ ತಿರುಗಾಡುತ್ತಿರುತ್ತಾರೆ. ಹೌದು, ಆದರೆ ಯಾವುದೇ ಕೆಲಸಕ್ಕೆ ಕಾಯದೆ ಸ್ವಂತ ಕೆಲಸವನ್ನು ಅವಲಂಬಿಸಿಕೊಂಡು ಜೀವನ ನಡೆಸುತ್ತಿರುವ ಬುದ್ಧಿವಂತರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಅಂಥವರಲ್ಲಿ ಒಬ್ಬರಾದಂಥವರು ಬಣ್ಣದ ನಗರಿ ಚನ್ನಪಟ್ಟಣ ತಾಲೂಕಿನ ಹಕ್ಕೂರು ಗ್ರಾಮದ ವಾಸಿಯಾದಂಥ ಶ್ರೀಮತಿ ದೇವಮ್ಮ ಲೇಟ್ ಸಿದ್ದಯ್ಯನವರ ಪುತ್ರ. ಒಂದು ಬಡ ಕುಟುಂಬದಲ್ಲಿ ಜನಿಸಿ ಅವರು ಅದೇ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಚನ್ನಪಟ್ಟಣಕ್ಕೆ ಹೋಗ್ತಾರೆ. ಚನ್ನಪಟ್ಟಣದಲ್ಲಿ ಅವರ ವಿದ್ಯಾಭ್ಯಾಸ ನಡೆಯುತ್ತಿದ್ದ ಹಾಗೆ ಅವರು ಪತ್ರಕರ್ತರಾಗಿ ಕೆಲಸವನ್ನು ಪ್ರಾರಂಭಿಸ್ತಾರೆ. ಜೊತೆಗೆ ವ್ಯಂಗ್ಯ ಚಿತ್ರಕಾರರಾಗಿ ಅವಲಂಬಿಸ್ಕೊಳ್ತಾರೆ. ಅದರ ಜೊತೆ ಅವರನ್ನು ತಾಲೂಕಿನ ಹೆಸರಾಂತ ರೇಷ್ಮೆ ಸೀಮೆ ದಿನಪತ್ರಿಕೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇಡೀ ತಾಲೂಕಿನಾದ್ಯಂತ ಹೆಸರನ್ನು ಮಾಡ್ತಾರೆ. ಜೊತೆಗೆ ಅವರು ರಾಮನಗರ ಜಿಲ್ಲಾ ಈ ಸಂಜೆ ದಿನಪತ್ರಿಕೆಯ ವರದಿಗಾರರಾಗ್ತಾರೆ. LIC ವಿಮಾ ಯೋಜನೆಯ ಏಜೆಂಟರು ಕೂಡ ಆಗ್ತಾರೆ. ಇದೆಲ್ಲದರ ಜೊತೆಗೆ ಹಸಿರ ಚಿತ್ರಕಲಾ ಇನ್ಸ್ಟಿಟ್ಯೂಟನ್ನು ಪ್ರಾರಂಭಿಸ್ತಾರೆ. ವಿದ್ಯಾರ್ಥಿಗಳಿಗೆ ಅವರು ಚಿತ್ರಕಲಾ ದಾರಿಯನ್ನು ಎರೆಯುತ್ತಾ ಈ ಇನ್ಸ್ಟಿಟ್ಯೂಟನ್ನು ಬೆಳೆಸ್ತಾ ಬಂದಿರ್ತಾರೆ. ಇಂಥ ಮಹಾನ್ ವ್ಯಕ್ತಿ ನಮ್ಮ ತಾಲೂಕಿಗೆ ನಮ್ಮೆಲ್ಲರಿಗೂ ಕೂಡ ಬೇಕಾದಂಥ ವ್ಯಕ್ತಿ. ಈತ ತನ್ನ ಸಹೋದ್ಯೋಗಿಗಳನ್ನು, ಪತ್ರಕರ್ತರನ್ನು, ಮಾಧ್ಯಮದವರನ್ನು ಎಲ್ಲರ ಪ್ರೀತಿಯನ್ನು ಗಳಿಸ್ತಾ, ಗಣ್ಯರ ಪ್ರೀತಿಯನ್ನು ಗಳಿಸ್ತಾ, ತಾಲೂಕಿನಾದ್ಯಂತ ಹೆಸರನ್ನು ಗಳಿಸ್ತಾ ಬಂದಿರತಕ್ಕಂಥ ವ್ಯಕ್ತಿ ಯಾರು ನಿಮಗೆ ತೋರಿಸ್ತೀವಿ, ವೀಕ್ಷಿಸೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ಸಮಾರಂಭಕ್ಕೆ ಆಗಮಿಸಿರುವಂತಹ ಬಂಧು ಬಳಗ, ಹಿತೈಷಿಗಳು, ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ಹಾಗೂ ಸಹೋದ್ಯೋಗಿಗಳಿಗೆ, ಎಲ್ಲ ನನ್ನ ಹಿತೈಷಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಈ ಜಿಲ್ಲೆಯ ಹಸಿರ ಚಿತ್ರಕಲಾ ಇನ್ಸ್ಟಿಟ್ಯೂಟ್ 5ನೇ ವರ್ಷದ ವಾರ್ಷಿಕೋತ್ಸವದ ವಿಶೇಷತೆಯ ಪಂಚರಂಗಿ ವೈಭವ ಸಮಾರಂಭಕ್ಕೆ
ಆಗಮಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಲು ಬಂದಿರುವಂತಹ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆರೈಕೆ ನನ್ನ ಮೇಲೆ ಸದಾ ಇರಲಿ. ಈ ನಿಮ್ಮ ವಿಕಲಚೇತನ ಪತ್ರಕರ್ತರ, ವ್ಯಂಗ್ಯಚಿತ್ರಕರ್ತನ ಬೆಳೆಸಿ ಆರೈಸಬೇಕಾದ್ದು ನಿಮ್ಮ ಒಂದು ಕರ್ತವ್ಯ. ನಿಮ್ಮ ಹಸಿರ ಚಿತ್ರಕಲಾ ಇನ್ಸ್ಟಿಟ್ಯೂಟ್ಗೆ 5ರ ಸಂಭ್ರಮ. ಅದರ ವಿಶೇಷತೆಗಾಗಿ ಈ ದಿನ ಪಂಚರಂಗಿ ವೈಭವ ಎಂಬ ವಿನೂತನ ಕಾರ್ಯಕ್ರಮ ಮಾಡಿ, ಆ ಕಾರ್ಯಕ್ರಮದಲ್ಲಿ ಬೃಹತ್ ಚಿತ್ರಕಲಾ ಪ್ರದರ್ಶನ, ನನ್ನದೇ ಕೈ ಚಳಕದಿಂದ ಮೂಡಿರತಕ್ಕಂಥ ವ್ಯಂಗ್ಯಚಿತ್ರ ಪ್ರದರ್ಶನ, ಜಾನಪದ ಅದ್ದೂರಿ ಕಲಾಮೇಳವನ್ನು ಆಯೋಜಿಸಿದ್ದೀನಿ. ಈ ಎಲ್ಲ ಕಾರ್ಯಕ್ರಮಗಳು ಆಯೋಜಿಸಬೇಕಾದರೆ ನಿಮ್ಮ ಪ್ರೀತಿ, ಆಶೀರ್ವಾದ, ಆರೈಕೆ ನನ್ನ ಮೇಲೆ ಸದಾ ಇರುವುದರಿಂದ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಲು ಸಹಕಾರಿಯಾಯಿತು. ನಿಮ್ಮ ಈ ಆಶೀರ್ವಾದ, ಆರೈಕೆ ಸದಾ ನನ್ನ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲನೂ ಕೇಳ್ಕೊತಾ ಇದ್ದೀನಿ. ಹೌದು, ಅವರು ನಡೆದು ಬಂದ ಹಾದಿ ಹಾಗೂ ಸಾಧನೆಗಳನ್ನ ಚಿತ್ರಗಳ ಮುಖಾಂತರ ತೋರಿಸ್ತೀವಿ. ಹೌದು, ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ನಿಮಗೆ ತೋರಿಸ್ತೀವಿ. ವೀಕ್ಷಿಸೋಣ ಬನ್ನಿ.